ಸಾರಿಗೆ ಸಚಿವರೇ ಈ ಸುದ್ದಿ ನೀವು ನೋಡಬೇಕು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಜೀವದ ಜೊತೆ ಕೆಎಸ್ಆರ್ಟಿಸಿ ಚೆಲ್ಲಾಟ ಆಡ್ತಿದೆ. ಸಾರಿಗೆ ಸಚಿವರು ನಿಮ್ಮ ಇಲಾಖೆಯ ಸ್ಟೋರಿ ಇದು, ನಿಮ್ಮ ಜವಾಬ್ದಾರಿಯುತವಾದಂತ ವಿಚಾರ ಇದು. ವಿದ್ಯಾರ್ಥಿಗಳ ಜೀವದ ಜೊತೆ ಕೆಎಸ್ಆರ್ಟಿಸಿ ಬಸ್ಸು ಚೆಲ್ಲಾಟ ಆಡ್ತಿದೆ. ವಿದ್ಯಾರ್ಥಿಗಳನ್ನ ಉಳಿದೆ ದುಡ್ಡಿಯಂತೆ ತುಂಬಿಕೊಂಡು ಪ್ರಯಾಣವನ್ನ ಮಾಡ್ತಿದ್ದಾರೆ. ಬಸ್ಸಿನ ಈ ಫುಟ್ಬೋರ್ಡ್ ಏನಿದೆ ಅಲ್ಲೆಲ್ಲ ನೇತಾಡ್ಕೊಂಡು ಬಾಗ್ಲಲ್ಲೆಲ್ಲ ಡೋರಲ್ಲಿ ಹೋಗ್ತಾರೆ. ಎಲ್ಲಿ ಪೆರಸಂದ್ರ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಡೆಡ್ಲಿ ಸಂಚಾರಗಳಾಗ್ತಿದೆ. ಈ ಪೆರಸಂದ್ರ ಅಥವಾ ಈ ಚಿಕ್ಕಬಳ್ಳಾಪುರ ಅನ್ನೋಕ್ಕೂ ನೆನಪು ಮಾಡ್ಕೊಳ್ಬೇಕು ಪ್ರದೀಪ್ ಈಶ್ವರ್ ಅವರನ್ನ. ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರಗಳೆಲ್ಲ ಬರುತ್ತೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಬಸ್ಸಿನ ಆ ಡೋರಿನ ಫುಟ್ ಬೋರ್ಡ್ ಏನಿದೆ ಇಲ್ಲೆಲ್ಲ ನಿಂತ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳು. ಬಸ್ಸು ಫುಲ್ಲು ರಶ್. ದೃಶ್ಯಾವಳಿಗಳನ್ನ ಗಮನಿಸ್ತಾ ಹೋಗ್ಬೋದು. ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಕಂಡಕ್ಟರ್ ಏನ್ ಮಾಡ್ತಿದ್ದಾರೆ ನೋಡಿ, ಕಂಡಕ್ಟರ್ ಅಲ್ಲೇ ಡೋರ್ನಲ್ಲೇ ಹೆಣ್ಮಕ್ಳು ನಿಂತಿದ್ದಾರೆ. ಅವ್ರು ಹಂಗೆ ನಿಂತ್ಕೊಂಡು ಅಲ್ಲೇ ಕಂಡಕ್ಟರ್ ಕೂಡ ನಿಂತ್ಕೊಂಡಿದ್ದಾರೆ. ಬೇಕಾಬಿಟ್ಟಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಹೋಗ್ತಿರೋದು. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಜವಾಬ್ದಾರಿ ತಗೊಂತಾರೆ? ಬಸ್ಸಿನ ಡೋರ್ಗಳನ್ನ ಯಾಕೆ ಹಾಕೋದಿಲ್ಲ? ಒಂದು ಕಡೆ ಚಾಲಕರ ನಿರ್ಲಕ್ಷ್ಯ ಕೂಡ ಹೌದು. ಡೋರ್ ಕ್ಲೋಸ್ ಮಾಡದೆ ಗಾಡಿ ಓಡಿಸ್ತಿರೋದು. ಚಿಕ್ಕಬಳ್ಳಾಪುರ ಡಿಪೋಗೆ ಸೇರಿರುವಂತ ಕೆಎಸ್ಆರ್ಟಿಸಿ ಬಸ್ ಇದು. ಸಮಯಕ್ಕೆ ಸರಿಯಾಗಿ ಬಸ್ ಬರೋದಿಲ್ಲ, ಲೇಟ್ ಆಗಿ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಈ ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು, ಕೆಲಸಕ್ಕೆ ಹೋಗೋರು, ಒಂದೇ ಬಸ್ ಫುಲ್ ಆಗುತ್ತೆ. ಸರಿಯಾದಂಥ ಬಸ್ಸೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಬಸ್ಗಳನ್ನ ಬಿಡೋದಿಲ್ಲ. 2-3 ಬಸ್ಗಳಲ್ಲಿ ಸಂಚರಿಸುವ ಜನ ಒಂದೇ ಬಸ್ನಲ್ಲಿ ಹೋಗ್ತಾರೆ. ಬಸ್ ಕೆಪಾಸಿಟಿ ಎಷ್ಟು ಜನನ ಕರ್ಕೊಂಡು ಹೋಗ್ತಾರೆ? ಹೆಚ್ಚು ಕಡಿಮೆ ಆದರೆ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಜವಾಬ್ದಾರಿ ತಗೋಬೇಕು ಮೊದಲಿಗೆ. ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇರಬೇಕು. ಅಥವಾ ಕಾಲೇಜಿಗೆ ಹೋಗ್ತೀವಿ, ಬೇರೆ ಬಸ್ಸೇ ಇಲ್ಲ, ಅನಿವಾರ್ಯವಾಗಿ ಇದೇ ಬಸ್ಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಇದ್ರೂ ಕೂಡ ವಿದ್ಯಾರ್ಥಿಗಳನ್ನು ದೂರೋದಕ್ಕಾಗೋದಿಲ್ಲ. ಎಲ್ಲ ಡೋರ್ ಹತ್ರ ಇದ್ದಾರೆ. ಮೊದಲೇ ರಸ್ತೆಗಳು ನಿಮಗೆ ಚೆನ್ನಾಗಿ ಗೊತ್ತು ಹೆಂಗಿರುತ್ತೆ ಅಂತ. ಬೆಂಗಳೂರು ರಸ್ತೆಗಳು ಹೊಂಡ ಯಾವುದು, ಗುಂಡಿ ಯಾವುದು, ಹಂಪ್ ಯಾವುದು ಗೊತ್ತಾಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ವಾಹನ ಓಡಿಸ್ತಾರೆ. ಹಿಂದ್ಗಡೆ ಯಾರು ವಿಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ. ಸಾರಿಗೆ ಸಚಿವರೇ, ಒಂದಲ್ಲ ಎರಡಲ್ಲ ಮತ್ತೆ ಅವಾಂತರಗಳಾಗ್ತಿದೆ ನಿಮ್ಮ ಇಲಾಖೆಯಲ್ಲಿ. ಸ್ವಲ್ಪ ಗಮನ ಹರಿಸಿ. ನಂತರ ಈ ಬಸ್ ಡ್ರೈವರು ಕಂಡಕ್ಟರ್ ಇದ್ದಾರಲ್ಲ, ಅವರು ಒಂದು ರೌಂಡ್ ಕ್ಲಾಸ್ ತಗೋಬೇಕು ಇಂಥ ವಿಚಾರದಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.